ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಸಖತ್ತಾಗಿದ್ದಾರೆ ಅಂತ ಗೊತ್ತು. ನಾನು ಸ್ವಲ್ಪ ಬೇಜಾರಾಗಿದ್ದೀನಿ ರೀ. ಯಾಕೆಂದ್ರೆ ಬಿಗ್ ಬಾಸ್ ಸಿನಿಮಾ ಕಾಟೇರ ರಿಲೀಸ್ ಆಗಿದೆ. ಅದಕ್ಕೆ ಒಂದು ಟಿಕೆಟು ಸಿಗಲಿಲ್ಲ. ಅರ್ಲಿ ಮಾರ್ನಿಂಗ್ ಶೋ ಸಿಕ್ಕಾಬಟ್ಟೆ ಟ್ರೈ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸು. ಟಿಕೆಟೇ ಸಿಗಲಿಲ್ಲ ಗುರು. ಸಿಕ್ಕಾಬಟ್ಟೆ ಬಸ್ಸು, ಸಿಕ್ಕಾಬಟ್ಟೆ ಹೈಪ್ ಇದೆ. ಮೂವಿನೂ ಸಖತ್ತಾಗಿರುತ್ತೆ ಅಂತ ಗೊತ್ತು. ಅದಕ್ಕೆ ಫ್ರೆಂಡ್ಸ್ ಜೊತೆ ನಾಳೆ ಹೋಗ್ತಾ ಇದ್ದೀನಿ. ಆದರೆ ಇವತ್ತು ನಾವು ಚಿಕ್ ಬಾಸ್ ಅಂತ ಒಂದು ಶೂಟ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಆ ಎಪಿಸೋಡ್ಸ್ ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ. ಸಖತ್ ಮಜಾ ಕೊಡುತ್ತೆ. ಇದನ್ನು ಡೈರೆಕ್ಟ್ ಮಾಡಿರೋದು ನನ್ನ ಫ್ರೆಂಡ್ ಆಂಥೋನಿ. ಸೊ ಅವ್ರದ್ದು ಇನ್ನೊಂದು ಎಪಿಸೋಡ್ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ನನ್ನ ಫ್ರೆಂಡ್ ಬೃಂದ ಮನೆಯಿಂದ ಏನೋ ಅಡುಗೆ ಮಾಡ್ಕೊಂಬಂದಿದ್ದಾಳೆ ನನಗೋಸ್ಕರ. ನೋಡಿ ಎಷ್ಟು ಸೆಟ್ಸಲ್ಲಿ ನನಗೆ ಸಿಕ್ಕಾಬಿಟ್ಟೆ ಪ್ರೀತಿ ತೋರಿಸ್ತಾರೆ ಜನರು. ತಿಂಡಿನೂ ತಿಂತೀನಿ, ಶೂಟು ಮಾಡ್ತೀನಿ, ಕ್ವಾಟ್ಲೆ ಮಸ್ತಿ ಮೋಜು ಎಲ್ಲ ಮಾಡ್ತೀವಿ. ಏನೇನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದೇ ನಮ್ಮ ಶೂಟಿಂಗ್ ಮನೆ. ಒಳಗಡೆ ಶೂಟ್ ನಡೀತಾ ಇದೆ. ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೈಲೆಂಟ್ ಬನ್ನಿ ಬ್ರೋ, ಟೇಕಲ್ ಇದ್ದಾರೆ. ಹೌದಾ? ಸೈಲೆಂಟ್ ಹೋಗೋಣ ಬನ್ನಿ. ಮೇಲ್ಗಡೆ ಸೀನ್ ನಡೀತಾ ಇದೆ, ಸೈಲೆಂಟ್ ಆಗಿರು ಅಂತ ಹೇಳಿದ್ದಾರೆ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ. ಬಾಳೆಹಣ್ಣು ಅಂತ ಹೇಳಕ್ ಹೋಗ್ತಾ ಫ್ರೂಟ್ಸ್ ಹಿಂಟ್ ಪಡೆಯಲಾಗಿದೆ 12 ಗಂಟೆಗೆ ಶುರುವಾಗ್ತಿದೆ. 7 ಗಂಟೆಗೆ ಪ್ಯಾಕಪ್ ಆಗುತ್ತೆ ಅಂತ ಡೈರೆಕ್ಟ್ ಹೇಳಿದ್ದಾರೆ. ನೋಡೋಣ. ಇವರೇ ನಮ್ಮ ಡೈರೆಕ್ಟ್ರು. ಆಮೇಲೆ ಅಲ್ಲಿ ಕೂತಿರೋರು ಸಚಿನ್, ಕ್ರಿಯೇಟಿವ್ ಹೆಡ್. ಆಮೇಲೆ ನಮ್ಮ ಬಲೆ ಜೋಡಿ ಸಿಂಚು ಮಿಂಚುದು IP ಅವರೇ ನೋಡ್ಕೊಳ್ಳೋದೆಲ್ಲ. ಫುಲ್ ನಮ್ರತೆ ಕ್ಯಾರೆಕ್ಟರ್ಗೆ ಇಳಿದ್ಬಿಟ್ಟಿದೆಯಲ್ಲ. ಆಲ್ಮೋಸ್ಟ್. Why is he shooting? Why is he shooting? ಯಾರು ಹಿಂಗೆ ನಿಂತ್ರೆ ಓವರ್ ಅಪ್ ಆಗ್ತಾರಲ್ಲ, ಅವ್ರ ಫೇಸ್ ಸರಿಯಾಗಿ ಕಾಣಿಸಿ. ನನ್ನ ಫ್ರೆಂಡ್ ಬೃಂದ ಅಂತ ಹೇಳ್ತೀನಲ್ಲ, ಅವ್ರ ಅಮ್ಮ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಇವತ್ತು ನನಗೋಸ್ಕರ ಏನೋ ತಂದಿದ್ದಾಳಂತೆ ಮನೆಯಿಂದ ಮಾಡ್ಕೊಂಡು. ಏನು ತಂದಿದ್ಯಾ? ಸೊ ಇವತ್ತು ನಾನು ಹುಗ್ಗಿ ಅಂದ್ರೆ ನಮ್ಮಲ್ಲಿ ನಾವು ಪೊಂಗಲ್ನ ಹುಗ್ಗಿ ಅಂತ ಕರಿತೀವಿ. ಸೊ ಇದು ವಿಂಟರ್ಲಿ ತುಂಬಾ ಒಳ್ಳೇದು. ತುಂಬಾ ಇದಕ್ಕೆ ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ವೆಜ್ ಮಾಡುತ್ತೆ, ತುಂಬಾ ಒಳ್ಳೇದು. ಇವಾಗ ಒಂದು ಸ್ವಲ್ಪ ಬಟಾಣಿಯೂ ಹಾಕಿದ್ದಾರೆ. ನಾನು ಟೇಸ್ಟ್ ಮಾಡ್ತೀನಿ. ಆಮೇಲೆ ಶೂಟಿಂಗ್ ಸೆಟ್ಟಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಸಿಗೋಣ, ಬಾಯ್. ಏನೋ ಎಡಿಟಿಂಗ್ ಮಾಡ್ತಾವ್ರೆ. ಯಾವ್ದು ಎಡಿಟಿಂಗ್ ಮಾಡ್ತಿದ್ದೀರಾ? ಸಿಂಚು ಮಿಂಚು ಯೂಟ್ಯೂಬ್ ಚಾನಲ್. ರೈಟ್ ಸೈಡ್ಗೆ ಇರೋರು ನಮ್ಮ ಎಡಿಟ್ರು, ಲೆಫ್ಟ್ ಸೈಡ್ಗೆ ಇರೋರು ನಮ್ಮ ಮ್ಯಾನೇಜರು. ಕಂಟೆಂಟ್ ನೋಡಿ ಎಡಿಟ್. ಇದು ಸಿಂಚು ಮಿಂಚು ನೆಕ್ಸ್ಟ್ ಬರುತ್ತೆ, ಬಂದಾಗ ನೋಡ್ಕೊಳ್ಳಿ ಟಿವಿಲಿ, ಸಾರಿ ಯೂಟ್ಯೂಬಲ್ಲಿ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಹೋದ್ರಲ್ಲ ಆಟ ಆಡ್ಕೊಂಡು. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿತ್ತು ರೀ, ಮಕ್ಕಳ ಥರ ಆಟ ಆಡ್ಕೊಂಡು ಎಲ್ಲ ಇತ್ತು. ಇವಾಗೂ ಮಜಾ ಇದೆ ಒಂಥರ ಶೂಟ್ ಮಾಡೋದು ಅದೆಲ್ಲ. ಅದಕ್ಕೆ ನೋಡಿ, ಚಿಕ್ ಬಾಸ್ ಅಂದಮೇಲೆ ಕ್ಯಾಮ್ರಾ ಇರಲೇಬೇಕಲ್ವಾ. ಕ್ಯಾಮ್ರಾ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಇದ್ದೀನಿ. ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಡೈರೆಕ್ಟರ್ ಬಂದ್ಬಿಟ್ಟು ಶಾರ್ಟ್ ರೆಡಿ ಅಂತ ಹೇಳ್ಬೋದು. ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಂ ಹೌದಾ, ಬಾಯ್ಲಿ. ಇವನು ಸುಜಿತ್, DOP ಮತ್ತೆ ಡೈರೆಕ್ಷನ್ ಎಲ್ಲ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್. ಚೆನ್ನಾಗಿ ತೆಗಿತಾನೆ, ಒಳ್ಳೆ ಹುಡುಗ, ಒಳ್ಳೆ ಟ್ಯಾಲೆಂಟ್ ಇದೆ. ಇವಾಗ ನನ್ನ ಶಾರ್ಟ್ಸ್ ಇವ್ನು ತೆಗಿತಿಯಲ್ಲ ಮಗ? ತೆಗೇನ ಬನ್ನಿ ಬ್ರೋ. ಇಲ್ಲ ಸರಿ. ಮೋಸ ಮಾಡಿದ್ರೆ ನಾನು ಕೇರೇ ಮಾಡಲ್ಲ. ಇಲ್ಲಿ ಒಳಗಡೆ ಹೆವಿ ಕಣ್ಣಿಗೆ ಆಟ ಆಡ್ತಾ ಇದ್ದಾರೆ. ಇವರೆಲ್ಲರೂ ಪ್ರತಾಪ್ ಗೆಲ್ತಾರೆ, ಸಂಗೀತ ಗೆಲ್ತಾರೆ ಅಂತಿದ್ದಾರೆ. ನನಗೆ ಬಿಗ್ ಬಾಸ್ ಇವನೇ ಇಲ್ಲ, ಒಂದು ನೋಡ್ತಿಲ್ಲ. ನೀವೆಲ್ಲ ಬಿಗ್ ಬಾಸ್ ನೋಡ್ತಿದ್ರೆ ನೋಡ್ತಾ ಇಲ್ವಾ? ನೋಡ್ತಿದ್ರೆ ಯಾರು ಗೆಲ್ಬೇಕು ಅಂತ ಕಮೆಂಟ್ ಮಾಡಿ. ನೋಡ್ತಿಲ್ಲ ಅಂದ್ರೆ ಥಮ್ಸ್ ಅಪ್ ಹಾಕಿ, ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಗರ್ಲ್ಸ್, ನಿಮ್ಮೊಂದು ಕ್ವಶನ್ ಕೇಳಾ? 2 ಬೆಕ್ಕಿರುತ್ತೆ. 2 ಬೆಕ್ಕು ಬರೀ ಮುಖ ಮಾತ್ರ ಕಾಣ್ತಿರುತ್ತೆ. ಇದ್ರಲ್ಲಿ ಗಂಡು ಯಾವ್ದು ಹೆಣ್ಣು ಯಾವ್ದು ಅಂತ ಹೆಂಗೆ ಹೇಳ್ತೀರಾ? ಅದು ಕಣ್ ಚಿಕ್ಕದು, ಹೆಣ್ಮಕ್ಳು ಕಣ್ ಚಿಕ್ಕದು, ಗಂಡು ಮಕ್ಳು ಎರಡು ಹೆಣ್ಣು ಮುಖ ಮಾತ್ರ ಕಾಣಿಸ್ತಿರೋದಲ್ಲ. ಪೋಲಿ ಹುಡುಗಿರು ಬರೀ ಮುಖ ಮಾತ್ರ ಅಂದಕ್ಕೆ ನೋಡಿ ಹೆಂಗ್ ಮಾತಾಡ್ತವ್ರೆ. ಬರೀ ಮುಖ ಮಾತ್ರ ಕಾಣ್ತಿರುತ್ತೆ. ಆಮೇಲೆ ಕಣ್ ಚಿಕ್ಕದು ಎಲ್ಲ ಎರಡಕ್ಕೂ ಚಿಕ್ಕದಾಗಿರ್ಬೋದು. ಗೊತ್ತಿಲ್ವಾ? ಹೆಣ್ಬೇಕು ಅಂತ ಹೇಳುತ್ತೆ, ಗಂಡ್ ಬೇಕು ಅನ್ನತ್ತೆ. 2 ಬೇಕು ಹಿಂದಿಲ್ ಮಾತಾಡ್ತಿರುತ್ತೆ. ಅದಕ್ಕೆ ಎಲ್ಲರೂ ಪ್ಲೇ. ಚಿಕ್ ಬಾಸ್ ಎಪಿಸೋಡ್ 6 ಫಿನಿಶ್ ಆಗಿದೆ. ಸಾಕಾಗಿ ಬಂದಿದೆ ಎಪಿಸೋಡು. ನೀವು ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಆದರೆ ಇವಾಗ ಗೋಲ್ಡನ್ ವರ್ಡ್ಸ್ ಡೈರೆಕ್ಟರ್ ಹೇಳ್ತಾರೆ. ಸರ್, ಸ್ವಲ್ಪ ಬೇಜಾರಾಗ್ತಿದೆ ಬೇಗ ಪ್ಯಾಕಪ್ ಆಗಿದ್ದು ಅಂತ. ಆದ್ರೂ ಪ್ಯಾಕಪ್. ಹೆಕ್ಟಿಕ್ ಡೇ, ಶೂಟ್ ಸಕ್ಕದಾಗಾಯ್ತು, ಮಜಾ ಆಯಿತು. ಫ್ರೆಂಡ್ಸ್ನ ಮೀಟ್ ಮಾಡಿಲ್ಲ ಅಂದರೆ ಏನೋ ಒಂದು ಡೇ ಕಂಪ್ಲೀಟ್ ಆಗಲ್ಲ ಅಂತ. ಅದಕ್ಕೆ ನಮ್ಮ ಬಾಸ್, ನಮ್ಮ ಬಾಯ್ ಇಲ್ಲೇ ಇರೋದು ರಾಜಾಜಿನಗರಲ್ಲಿ. ಸಾನು ಒಂದು 10 ವರ್ಷದಿಂದ ಪರಿಚಯ.
ಬನ್ನಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಾನು ನಮಸ್ತೆ, ನಮಸ್ಕಾರ. ಏನ್ ಸಮಾಚಾರ? ಹೇಳ್ಬೇಕೆಲ್ಲ, ಎಲ್ಲ ಆರಾಮಲ್ಲ? ಆರಾಮಾಗ ಊಟ ಎಲ್ಲ ಆಯ್ತು. ಅದಕ್ಕೆ ಇವಾಗ ಬೆಣ್ಣೆ ದೋಸೆ ತಿನ್ನಕ್ಕೆ ಕರ್ಕೊಂಡ್ ಬಂದಿದ್ದೆ. ನಮ್ಗೆ ಸಕ್ಕತ್ತಾಗಿದೆ ಬೆಣ್ಣೆ ದೋಸೆ ಅಂತ. ಯಾವ್ದು ಮಗ ಇದು ಬೆಣ್ಣೆ ದೋಸೆ? ಇದು ಬಸವೇಶ್ವರ ದೋಸೆ ಕ್ಯಾಂಪ್ ಅಂತ. ಇಲ್ಲಿ ಬಟರ್ ದೋಸೆ ಕ್ರೇಜಿ ಆಗಿರುತ್ತೆ. ಓಪನ್ ಖಾಲಿ ಹೇಳಿದಿವಿ, ರೆಡಿ ಆಗ್ತಾ ಇದೆ. ಹಂಗೆ ಪ್ಲೇಟ್ ಚಟ್ನಿ ಜೊತೆ ಮತ್ತೆ ಆಲೂಗಡ್ಡೆ ಪಲ್ಯ ಜೊತೆ ತಿಂದ್ರೆ ಸೂಪರ್. ಬೆಣ್ಣೆ ದೋಸೆ Next ತಿನ್ಬಿಟ್ಟು level. ಆಮೇಲೆ ಟೀನಾ ನೆಕ್ಸ್ಟ್ ಗ್ರೀನ್ ಟೀ ಕುಡ್ದು ಡೇ ಕಂಪ್ಲೀಟ್. ಡೇ ಕಂಪ್ಲೀಟ್. ಅಷ್ಟೇ. ಇದಾದ್ಮೇಲೆ ನಿಮ್ಗೊಂದು ಸ್ಪೆಷಲ್ ಪ್ಲೇಸ್, ಗ್ರೀನ್ ಟೀ ಎಲ್ಲ ಸೂಪರ್ ಆಗಿದೆ ಪ್ಲೇಸ್, ಅದು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇದೇ ಸ್ಪೆಷಲ್ ಬೆಣ್ಣೆ ಖಾಲಿ, ಸಿಕ್ಕಾಪಟ್ಟೆ ಬಿಸಿ ಇದೆ, ತಿನ್ನಕ್ಕೆ ಕಾಯ್ತಾ ಇದೀನಿ. ಆಮೇಲೆ ಸಿಗ್ತೀನಿ, ಬಾಯ್. ನಾನು ಇಲ್ಲಿ ಪ್ರಾಮುಖ್ಯತೆ ಏನು? ಪ್ರಾಮುಖ್ಯತೆ ಇವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ, ಬಟ್ ಆದರೂ ಒಂದು ದಿನಕ್ಕೆ ಒಂದು 500 ಜನ ಟೀ, 500 ಅಲ್ಲ 1000 ಟೀಸಾ ತಿನ್ನಕ್ಕೆ. ಇವ್ರಿಗೆ ಮಾತು ಬರಲ್ಲ, ಬಟ್ ಹೆಂಗೆ ಹೇಳೋದು ಇವ್ರಿಗೆ ನಂಗೆ ಈ ಟೀ ಬೇಕು ಅಂದ್ರೆ? ಅವ್ರಿಗೆ ಇಲ್ಲಿ ತೋರಿಸಿದ್ರೆ ತೋರಿಸ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಸೂಪರ್. ಕುಡಿಯೋಣ ಬಾ. ಸಕ್ಕದಾಗಿರುತ್ತೆ ಟೀ ಇಲ್ಲಿ. ಇವ್ರೊಂಥರ ಡಾಕ್ಟರ್ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದ. ಮತ್ತೆ ಇನ್ನೊಂದೇನು ಗೊತ್ತಾ, ಆಗ್ಲೇ ಅವ್ನು ಹೇಳ್ದಂಗೆ ಇವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ, ಬಟ್ ದಿನಕ್ಕೆ 1000 ಟೀಗಳನ್ನ ಮಾರ್ತಾರೆ ಜನರಿಗೆ. ವಾಟ್ ಈಸ್ ಯುವರ್ ಎಕ್ಸ್ಕ್ಯೂಸ್ ಮ್ಯಾನ್? ಅಂದ್ರೆ ನೋಡಿ, ನಾವೇನೋ ಲೈಫಲ್ಲಿ ಸಾಧಿಸ್ಬೇಕು ಅನ್ಕೊಂಡಿರ್ತೀವಿ, ಅಥವಾ ಏನೋ ಒಂದು ಚಿಕ್ಕದಾದ್ರೂ ಆಗಿರ್ಬೋದು ಆ ದಿನಕ್ಕೆ ಮಾಡ್ಬೇಕು ಅಂತ, ಬಟ್ ಅದನ್ನ ಪ್ರೊಕ್ಯಾಶನೇಟ್ ಮಾಡಿ ಮುಂದಕ್ಕೆ ಹಾಕ್ತಾ ಇರ್ತೀವಿ, ಅಥವಾ ಏನೋ ಒಂದು ಅಡೆತಡೆಗಳು, ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ. ಬಟ್ ನಮ್ಮ ಸುತ್ತಮುತ್ತನೇ ಇರ್ತಾರೆ ಜನರು, ಇನ್ಸ್ಪೈರ್ ಮಾಡ್ತಾರೆ. ಅದನ್ನ ನೋಡಿ ನಾವು ಇನ್ಸ್ಪೈರ್ ಆಗಿ ಲೈಫಲ್ಲಿ ಏನಾದ್ರು ಮಾಡೋಣ. ಓಕೆ, ನಾಳೆ ಸಿಗ್ತೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಈ ನಿಮ್ಮ ತರಲೆ ಹೋಗಿ ಬರಲೆ. ಚಿಯರ್ಸ್. Yes. ಬಾಯ್.